ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದ ಹುಡುಗಿ. ವೆಲ್ಕಮ್ ಟು ಮಿಸ್ ಮ್ಯಾಚ್ ಗೇಮರ್ ಚಾನಲ್. ಸೊ ಇವತ್ತು ನಾನು ಆಡ್ತಿರುವ ಗೇಮ್ 100 ಇಯರ್ಸ್ ಆಫ್ ಲೈಫ್. ಸೊ ಈ 100 ಇಯರ್ಸ್ ನಾನು ಹುಡುಗಿ ಆಗಿ 100 ಇಯರ್ಸ್ ಲೈಫ್ನ ಹೇಗೆಲ್ಲ ಸರ್ವೈವಲ್ ಆಗ್ತೀನಿ, ಏನೆಲ್ಲ ಡಿಫಿಕಲ್ಟೀಸ್ ಫೇಸ್ ಮಾಡ್ತೀನಿ ಅಂತ ಈ ಗೇಮಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ಇದು ಭಾಳ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಫ್ರೆಂಡ್ಸ್. ಗೇಮ್ ಅಂದರೆ ಅಷ್ಟು ಇರ್ತೈತಿ. ಸೊ ಇದರಲ್ಲಿ ಫಸ್ಟ್ ನಾವು ವಾಟ್ ಈಸ್ ಯುವರ್ ನೇಮ್ ಅಂತ ಚೂಸ್ ಮಾಡಬೇಕು. ಸೊ ಈ ನೇಮ್ ಏನಂತ ಮಾಡಲಿ, ಕೀರಾ ಅಂತ ಇಡ್ಲೋ ಏನು ಬೇರೆದೇನಾದರೂ ಇಡ್ಲೋ? ಕೀರಾ ಅಂತಲೇ ಇಡೋಣ ಬನ್ನಿ ಫ್ರೆಂಡ್ಸ್. ಕೀರಾ ಅಂತ ಇಡೋಣ. ಸೊ ಕೀರಾಂದು ಈಗ ಹುಟ್ಟಿದಾಳೆ ಕೀರಾ. ಸೊ 1 ಇಯರ್ ಆಗಿದೆ ಕೀರಾಗೆ. ಸೊ ಫಸ್ಟ್ ಇಯರ್ ಕೀರಾ ಹೇಗಿರ್ತಾಳೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಓಕೆ, ಇದೇನಿದು ಕೀರಾ ಪುಶ್ ಟಿಲ್ ಇಟ್ ನಾಕ್ ದಿ ವಾಲ್ ಅಂದರೆ ಕೀರಾ ಡಸ್ಟ್ಬಿನ್ನಲ್ಲಿದ್ದಾಳೆ. ಸೊ 1 ಇಯರಲ್ಲಿ ಡಸ್ಟ್ಬಿನ್ನಲ್ಲಿದ್ದಾಳೆ. ಸೊ ಈ ಗೇಮ್ ಆಡೋ ಮಟ್ಟ ನಾನೇ ಕೀರಾ ಅಂತ ತಿಳ್ಕೊಳ ಬನ್ನಿ ಫ್ರೆಂಡ್ಸ್. ಸೊ ಪುಶ್ ದಿ ಡಸ್ಟ್ಬಿನ್ ನಾಕ್ ದಿ ವಾಲ್. ಸೊ ಗರ್ಲ್ ಅಂತೂ ಆಲ್ವೇಸ್ ಬಿ ಲೈಕ್ ಸ್ಮೂತ್ ಆಗಿರ್ತಾಳೆ. ಸೊ ಅದಕ್ಕೆ ನಾಕ್ ದಿ ಡೋರ್ನ ನಾಕ್ ಮಾಡೋಣ. ಅಂದ್ರೆ ಕೀ ಯಾವ ರೀತಿ ಇರ್ತಾಳೆ ಅಂದರೆ ಕ್ಯೂಟ್ ಲಿಟಲ್ ಬೇಬಿ, ಭಾಳ ಇನ್ನೋಸೆಂಟ್, ಭಾಳ ಸೆನ್ಸಿಟಿವ್ ಇರ್ತಾಳೆ. ಸೊ ಒಬ್ಬ ಬಂದು ಅಕ್ಕಿನ ತೊಗೊಂಡು ಹೋದ. ಸೊ ಅವ ಯಾರು ಏನು ಅಂತ ಗೊತ್ತಿಲ್ಲ, ಬಟ್ ಗೊತ್ತಿರಲಿಲ್ಲ ಅಲ್ಲಿ ಮಟ್ಟ ನಾವು ಅವನೇನು ದತ್ತು ಅಪ್ಪ ಅಂತ ಇಟ್ಕೊಳೋಣ. ದತ್ತು ಅಪ್ಪ ಓಕೆ, ಅಕ್ಕಿನ ಒಯ್ತಾನೆ. ಸೊ ಅದಕ್ಕೆ ಅಕ್ಕಿ ದತ್ತು ಅಪ್ಪ ಇದು ಮಾಡ್ತಾನೆ. ರನ್ ಏನು ಫಸ್ಟ್ ನಾವು 1 ಇಯರ್ಗೆ ಫ್ರೆಂಡ್ಸ್ ಮನೇಲಿ ಇರ್ತಿದ್ವಿ. ಥಿಂಕ್ ಮಾಡಿ 1 ಇಯರ್ಗೆ ಇಲ್ಲೆಲ್ಲ ಯಾವ ಥರ ಆಟ ಆಡಿಸ್ತಿದ್ದಾರೆ ಅಂತ. ಓಕೆ, ರೇಸ್ ಮುಗಿಸ್ತಾ ಓಕೆ ಕೀರಾ ಫಸ್ಟ್ ಇಯರ್ದಲ್ಲೇ ಅವ್ಳು ರೇಸ್ ಗೆದ್ಲು ಫ್ರೆಂಡ್ಸ್. ಸೊ 5 ಇಯರ್ಸ್ ಕೀರಾಗೆ ಈಗ 5 ಇಯರ್ಸ್ ಆಗಿದೆ. ಅಂದರೆ ನನಗೆ 5 ಇಯರ್ಸ್ ಆಗಿದೆ ಈಗ. ಸೊ 5 ಇಯರ್ಸ್ದಲ್ಲಿ ಎಷ್ಟು ಕ್ಯೂಟ್ ಕಾಣ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ಒಂದು ಹುಡುಗಿ. ಓಕೆ, ಇಟ್ಸ್ ಲಂಚ್ ಟೈಮ್. ಸೊ ಇದು ಒಂದು ಲಂಚ್ ಟೈಮ್ ಅಂತೆ. ಸೊ ಲಂಚ್ ಟೈಮಲ್ಲಿ ಓಕೆ, ಅಲ್ಲೊಂದಿಷ್ಟು ಮಂದಿ ಹೊಸ ಸ್ಕೂಲ್ ಸಿಕ್ಕಿದೆ, ಅಲ್ಲೊಂದಿಷ್ಟು ಮಂದಿ ಕೂರಿಸಿದ್ದಾರೆ. ಒಬ್ಬ ಹುಡುಗ ಬಂದು ಏನೋ ಕೇಳ್ತಿದ್ದಾನೆ. ಓಕೆ ನೈಸ್, ಲಂಚ್ ವಿತ್ ಹಿಮ್ ಜಾಯಿನ್ ದಿ ಗ್ರೂಪ್. ಅವ್ರ ಗ್ರೂಪಲ್ಲಿ ಕುಂತಿದ್ರು, ಬಟ್ ಅವ್ರು ಯಾರೂ ಸೇರಿಸ್ಕೋತಿಲ್ಲ. ಸೊ ಬೇಡ ಇವನ್ ಜೋಡಿ, ಯಾಕಂದರೆ ಹೊಸದಾಗಿ ಇವನು ಸಿಕ್ಕಿದ್ದಾನೆ. ಸೊ ಇವನ್ ಜೋಡಿ ಲಂಚ್ ವಿತ್ ಹಿಮ್. ವಾವ್, ಸೊ ಅವನು ಖುಷಿ ಆದ್ನ ಫ್ರೆಂಡ್ಸ್. ಅವನು ಒಬ್ಬನೇ ಇದ್ದಾನಲ್ವಾ. ಸೊ ನಾವು ಕಂಪ್ನಿ ಕೊಟ್ಟರೆ ಆಯ್ತು ಹೋಗಿ. ಸೊ ಲಂಚ್ ಮಾಡ್ಕೋತಾನೆ 5 ಇಯರ್ ಕಂಪ್ಲೀಟ್ ಮಾಡಿ 7th ಇಯರ್. ಸೊ ಕೀರಾ ಈಗ ಅಂದ್ರೆ ಲೈಕ್ ನಾ 7 ವರ್ಷಕ್ಕೆ ಆಗಿದ್ದೀನಿ. 7 ವರ್ಷಕ್ಕೆ ಏನು ದತ್ತು ಅಪ್ಪ ಇದ್ನಲ್ಲ. ಸೊ ಅವನ ಜೊತೆ ಬಾಸ್ಕೆಟ್ ಬಾಲ್ ಆಡಾಕತ್ತೀನಿ. ಸೊ ಯಾವ ಬಾಸ್ಕೆಟ್ ಬಾಲ್ ಮಾಸ್ಟರ್ ಇದಾನ. ನಮ್ಮ ಅಪ್ಪ ಫುಲ್ ಬಾಸ್ಕೆಟ್ ಬಾಲಲ್ಲಿ ಮಾಸ್ಟರ್ ಇದ್ದಾನೆ. ವಾವ್ ನೈಸ್. ಅಕ್ಕಿನೂ ನಾನು ಆಡ್ತೀನಿ ಅಂತ ಬಂದ್ಲು. ಸೊ ನಾವು ಆಡ್ತೀನಿ ಅವನ ಜೋಡಿ, ನಮ್ಮ ಅಪ್ಪನ ಜೋಡಿ. ಓಕೆ, ಇದ್ರೊಳಗಿದು ಮಿಸ್ ಆಯಿತು. ಫ್ರೆಂಡ್ಸ್ ಈಗ ನಾನು ಈಗ ಟ್ರೈ ಮಾಡ್ತಿದ್ದೀನಲ್ವಾ. ಸೊ ಮಿಸ್ ಆಗೋ ಚಾನ್ಸಸ್ ಇದಾವೆ. ಅಯ್ಯೋ ಸೈಡಿಗೆ ಹೋಯ್ತು. ಓಕೆ, ವಾವ್ ನೈಸ್. ಗೋಲ್ ಆಯಿತು ಫ್ರೆಂಡ್ಸ್. ಸೊ ಬಾಸ್ಕೆಟ್ ಬಾಲ್ ಆಡ್ತಾ 8 ಇಯರ್ಸ್ ಆಯಿತು ಅವಳಿಗೆ. ಸೊ ಕೀರಾ 8 ಇಯರ್ಸಲ್ಲಿ 8 ಇಯರ್ಸಿಗೆ 1 ಇಯರ್ ಫುಲ್ ಪ್ರಾಕ್ಟೀಸ್ ಮಾಡಿ ಬಾಸ್ಕೆಟ್ ಬಾಲ್ ಟೂರ್ನಮೆಂಟಲ್ಲಿ ಇದು ಮಾಡ್ತಿದ್ದಾಳೆ. ಸೊ ಅಲ್ಲೊಬ್ಳು ಕೊಡು ಅಂತ ಕೈ ಮಾಡ್ತಿದ್ದಾಳೆ. ಪಾಸ್ ಇಟ್ ಮಾಡಲ, ಥ್ರೋ ದಿ ಶಾರ್ಟ್ ಮಾಡಲ, ಪಾಸ್ ಇಟ್ ಮಾಡೋಣ, ಯಾಕಂದ್ರೆ ಆಲ್ರೆಡಿ ಪಾಪ ಅದಕ್ಕೆ ಕೇಳ್ತಿದ್ದಾಳಲ್ಲ ಅಲ್ಲಿ. ಸೊ ಶಾರ್ಟನ್ನು ಪಾಸ್ ಮಾಡೋಣ. ವಾವ್ ನೈಸ್. ನೋಡಿ ಫ್ರೆಂಡ್ಸ್, ನಾ ಹೆಂಗೆ ಹಿಡ್ಕೊಂಡು ಹೋಗಿದ್ನಲ್ಲಿ. ನೈಸ್. ವಾವ್ ಆಕೆ ಫುಲ್ ಖುಷಿ ಆಗ್ಬಿಟ್ಲ. ಬಟ್ ಡೇಸ್ಗಳು ಫಾಸ್ಟ್ ಹೊಂಟಿದ್ದಾವಲ್ಲ ಫ್ರೆಂಡ್ಸ್. ಸೊ ಯಾಕಂದರೆ ಇಯರ್ ಮುಗಿಸ್ತಾನೆ ನಂದು ಇದು ಮುಗಿಸ್ತಾನೆ ಹೋಗ್ತಿದೆ.
ವಾವ್! ಸೊ ನಾವು ನಮ್ಮ MBAದಲ್ಲಿ ಈ ಥರ ಎಲ್ಲ ಮಾಡಿದ್ದೀವಿ. ಬಟ್ ಕೀರಾ ಅಂದರೆ 8 ಇಯರ್ಸಿಗೆ ಆಕೆ ಫುಡ್ ಕೋರ್ಟ್ ಮಾಡ್ತಿದ್ದಾಳೆ. ಸೊ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ 8 ಇಯರ್ಸಿಗೆ ಆಕೆ ಫುಡ್ ಕೋರ್ಟ್ ಮಾಡ್ತಿದ್ದಾಳೆ. ಅಂದರೆ ಇವರೆಲ್ಲ ಅವರಿಗೆ ಒಂದು ಕ್ಲಾಸಲ್ಲಿ ಒಂದು ಟಾಸ್ಕ್ ಏನಾದರೂ ಕೊಟ್ಟಿರ್ಬೋದು. ಸೊ ಅದರಿಂದ ಈ ಥರ ಮಾಡ್ತಿದ್ದಾಳೆ. ಪುಟ್ ಆನ್ ಎ ಶೋ ಟ್ರಿಪ್ ಹರ್. ಸೊ ಆಕೆ ಮೊದಲೇ ಹೇಳಿದ ಪ್ರಕಾರ ಸೆನ್ಸಿಟಿವ್ ಹುಡುಗಿ ಅಲ್ವಾ. ಸೊ ಟ್ರಿಪ್ ಹರ್ ಮಾಡಲ್ಲ ನಾನು, ಪುಟ್ ಆನ್ ಎ ಶೋ. ಸೊ ಶೋ ಮಾಡಿದ್ರಂದ್ರೆ ಎಲ್ಲರೂ ಕಸ್ಟಮರ್ಸ್ ಬರ್ಬೋದು, ನಮ್ಗೆ ಇದನ್ನು ತೊಗೊಂಡು ಹೋಗ್ಬೋದು. ವಾವ್ ನೈಸ್. ಡಿಂಗ ಲಕ್ಕ ಲಕ್ಕ ಡಿಂಗ್ ಡಿಂಗ ಲಕ್ಕ ಲಕ್ಕ ಡಿಂಗ್ ಡಿಂಗ ಲಕ್ಕ ಲಕ್ಕ ಡಿಂಗ್ ಡಿಂಗ್. ವಾವ್, ಫುಲ್ ಇಂಪ್ರೆಸ್ ಆದ್ಲು ಫ್ರೆಂಡ್ಸ್. ಗೆಸ್ಟ್ ಬಂದಕ್ಕೆ ಫುಲ್ ಇಂಪ್ರೆಸ್ ಆಗಿ ದುಡ್ಡು ಕೊಟ್ಟು ಅದೆಲ್ಲ ತೊಗೊಂಡೋದ್ಲು. ಸೊ ಇನ್ನೊಬ್ರು ಯೂಸ್ ಮಾಡ್ಕೋತಾ ಹೋಗಬೇಕು. ಸೊ ಆಕೆಗೆ 9 ಇಯರ್ಸ್ ಆಯಿತು. ಸೊ ಆಕೆ ಇದೇನಿದು ಏನಿದು ಬಂಗ್ಲಾ ಇತ್ತು, ಭೂತ್ ಬಂಗ್ಲಾ ಏನೇನದು. ಸಿ ನೋಡೋಕೆ ಹಂಗೆ ಕಾಣ್ತಿದೆ ಫ್ರೆಂಡ್ಸ್. ಏನಪ್ಪ ಇದು? ಅದು ರೇಗಿಸ್ತಾನ್, ಐ ಮೀನ್ ಲೈಕ್ ಮೊದಲಿಂದ ಇದ್ರೊಳಗೆಲ್ಲ ಇದು ಇರ್ತಿದ್ವಲ್ಲ ಆ ಥರ ಇದೆ. ಏನಿದು ಏನೋ ಇದೆ. ಹಲೋ ಹಲೋ, ವಾಟ್ ಏನಾಯಿತು? ವಾವ್, ಸಾರಿ ಭಗವಾನ್ ಜಿ, ಗಣಪತಿ ಮಪ್ಪ ಮೋರಯ್ಯ. ಸೊ ಫಾರ್ಚೂನ್ ಎನ್ಲೈಟ್ಮೆಂಟ್. ಸೊ ಈಗ ದೇವ್ರ ಕಡೆನ ಏನು ಬೇಡ್ಕೋಬೇಕು? ಫಾರ್ಚೂನ್ ಅಂದರೆ ಬೇಡ. ಫಾರ್ಚೂನ್ ಅಂದರೆ ಶ್ರೀಮಂತಿಕೆನ, ಎನ್ಲೈಟ್ಮೆಂಟ್ ಇತ್ತಂದರೆ ಶ್ರೀಮಂತಿಗೆ ಗಳಿಸಬಹುದು. ಬಟ್ ಲೆಟ್ಸ್ ಟ್ರೈ ಎನ್ಲೈಟ್ಮೆಂಟ್ ಏನು ಮಾಡ್ತಾನೆ ಅಂತಂದು. ವಾವ್, ಏನಾಗ್ತಿದೆ? ಆಕೆ ಯಾಕೆ ಹರಡಾತಾಳಂಗ? ವಾವ್, ಒಂದು ಸ್ಟಾರು ಸಿಕ್ತು ಫ್ರೆಂಡ್ಸು. ಅದಕ್ಕೆ ಹೇಳೋದು ಯಾವತ್ತೂ ನಾವು ಒಳ್ಳೇದನ್ನೇ ಬಯಸಬೇಕು ದೇವ್ರ ಕಡೆಯಿಂದ ಅಂತ. ಆಕೆ ದೊಡ್ಡ ಕಾದ್ಲು ಅಂದ್ರೆ ನಾನು ದೊಡ್ಡ ಕಾದೀನಿ. 11 ವರ್ಷ ಕೀರಾಗೀಗ 11 ವರ್ಷ. ಸೊ ಕೀರಾ ಏನಂತಿದೆ, ಕ್ಲಾಸಲ್ಲಿ ಕೂತಿರ್ತಾಳೆ. ಆಕಿ ಪಾಪ ಹುಡುಗಿಗೆ ರ್ಯಾಗಿಂಗ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ರ್ಯಾಗಿಂಗ್ ಮಾಡಬಾರ್ದು ಯಾವತ್ತು. ಲಾಫ್ ಅಟ್ ಹರ್, ಹೆಲ್ಪ್ ಹರ್ ಔಟ್. ನಗ್ಲೋ ಏನಕ್ಕೆ ಹೆಲ್ಪ್ ಮಾಡ್ಲು, ನಗ್ಲೋ ಹೆಲ್ಪ್ ಮಾಡಿ. ನಕ್ರೇನು ಚಂದ ಇರ್ತೈತಿ. ಸ್ವಲ್ಪಕ್ಕೆ ಹೆಲ್ಪ್ ಮಾಡೋಣ. ಬಿಕಾಸ್ ಒಂದು ಹುಡುಗಿಗೆ ಹೆಲ್ಪ್ ಮಾಡಲೇಬೇಕು. ಸೊ ಹೆಲ್ಪ್ ಮಾಡೋಣ ಫ್ರೆಂಡ್ಸ್, ಸ್ವಲ್ಪ ಒಳ್ಳೆ ಗುಣ ತೋರಿಸೋಣ. ವಾವ್, ಹೆಲ್ಪರ್ ಔಟ್. ಏನೋ ಹೋಗೋಣ ನಡಿ, ಅವ್ರದ್ದೇನು ಕೇಳ್ತಿ, ಅವ್ರು ಹಂಗೆ ಮಾಡ್ತಾರೆ ಅಂತ ಹೋಗ್ಬಿಡ್ತೇನೆ ನಾನು ಆಕಿನ ಕರ್ಕೊಂಡು. ಸೊ ಇನ್ನು ಮುಂದೆ ಅವ್ರಿಗೆ ವಾವ್, 12 ವರ್ಷ ಆಯಿತು ಫ್ರೆಂಡ್ಸ್. ಏನೋ ಒಂದು ಹೆಲ್ಪ್, ಇನ್ನೊಬ್ರಿಗೆ ಹೆಲ್ಪ್ ಮಾಡಿದ್ರೆ ಅದೇನೋ ಒಂದು ಖುಷಿ ಸಿಗುತ್ತೆ ಅಲ್ಲ ಫ್ರೆಂಡ್ಸ್. ಸೊ 12 ವರ್ಷ ಆಯಿತು. ಸೊ ಅವಳು ಮಲಗಿದ್ದಾಳೆ ರೂಮಲ್ಲಿ. ಐ ಥಿಂಕ್ ಸೊ ಸಂಡೇ ಇತ್ತು ಅನಿಸುತ್ತೆ. ಸೊ ಏನು ಮಾಡ್ತು, ನೋ. ಸೊ ಫ್ರೆಂಡ್ಸ್, ಆಕೆ ಹುಡುಗಿದಾಳೆ, ಆಬ್ವಿಯಸ್ ಪೀರಿಯಡ್ಸ್ ಅದೆಲ್ಲ ಪ್ರಾಬ್ಲಮ್ ಇರೋದೆ. ಗೋ ಟು ಸ್ಕೂಲ್, ಸ್ಟೇ ಅಟ್ ಹೋಮ್. ಇಂಥ ಟೈಮಲ್ಲಿ ಅವಳು ಫಸ್ಟ್ ಟೈಮ್ ಅಲ್ವಾ. ಸೊ ಬೆಟರ್ ಮನೆಯಲ್ಲಿದ್ದು ಸ್ವಲ್ಪ ಇದೆಲ್ಲ ಮಾಡಿಕೊಂಡು ಮೂಡ್ ಸ್ವಿಂಗ್ಸ್ ಅದೆಲ್ಲ ಇರುತ್ತೆ. ಸೊ ಬೆಟರ್ ಅವಳು ಇದು ಮಾಡಿದ್ಲಂದ್ರೆ ಚಂದ. ಅವ್ರ ಅಪ್ಪಗೆ ಹೇಳ್ತಿದ್ದಾಳೆ ಅನ್ಸುತ್ತೆ ಫ್ರೆಂಡ್ಸ್ ಪಾಪ. ಸೊ 12 ವರ್ಷ ಕಂಪ್ಲೀಟ್ ಆಗ್ತಾ 13ನೇ ವಯಸ್ಸಿಗೆ ಬಂದ್ಲು ಅಕ್ಕಿ. ಸೊ 13ನೇ ವಯಸ್ಸಲ್ಲಿ ಏನಾಗ್ಬೋದು ಅಂತ ಗೆಸ್ ಮಾಡಿ ಫ್ರೆಂಡ್ಸ್. ಸೊ ಆಲ್ರೆಡಿ ನಿಮಗೆ ಗೊತ್ತು. ಓಕೆ, ಮತ್ತು ನಮ್ಮ ಏನು ಇದಕ್ಕೆ ಬಂದಿದ್ನಲ್ಲ ಉಲ್ಟಾ ಬಂದ ಐ ಗೆಸ್. ವಾವ್, ಇಬ್ಬರು ಏನು ಮೆಸ್ ಹಿಮ್ ಅಪ್, ಗೋ ಈಸಿ. ಆಲ್ರೆಡಿ ಅಷ್ಟು ಸ್ಮೂತ್, ಸೈಲೆಂಟ್, ಇನ್ನೋಸೆಂಟ್ ಹುಡುಗಿ. ಸೊ ಬೆಟರ್ ಗೋ ಈಸಿ, ಒಂದು ಜೋಡಿ ಈಸಿಯಾಗಿ ಹೋಗೋಣ. ಸೊ ಕ್ಲೀನಾಗಿ ಮಾತಾಡ್ಕೋತ ಆಟಾಡೋನು, ಹಂಗೆ ಮಾಡೋನು, ಹಿಂಗೆ ಮಾಡೋನು. ವಾವ್, ಅವಾಗ ಗೆದ್ದ. ಇಟ್ಸ್ ವಾವ್, 13 ಇಯರ್ಸಿಗೆ ಒಬ್ಬ ಫ್ರೆಂಡ್ ಸಿಕ್ಕ. 14 ಇಯರ್ಸಿಗೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಯಾರು ಕರೆಯತ್ತಾರ? ಮ್ಯಾವ್ ಮ್ಯಾವ್ ಅನ್ನತ್ತಿತ್ತು. ಕ್ಯಾಟ್, ಸೋ ಕ್ಯೂಟ್. ಭಾಳ ಚಂದಿದೆ ಫ್ರೆಂಡ್ಸ್ ಕ್ಯಾಟ್. ಭಾಳ ಅಂದ್ರೆ ಭಾಳ ಚಂದಿದೆ. ಫೀಡ್ ಮಾಡೋಣ, ಕಿಕ್ ಮಾಡೋಣ. ಹಾಗೆ ಪಾಪ ಅದು ಕ್ಯಾಟಿಗೆ ಅದು ಕಿಕ್ ಮಾಡುತ್ತೀರಿ. ಫೀಡ್ ಮಾಡೋಣ. ವಾವ್, ತಿನ್ನು ಅಪ್ಪಿ ತಿನ್ನು. ನೋಡಿ ಫ್ರೆಂಡ್ಸ್, ಕ್ಯಾಟಿಗೆ ಫೀಡ್ ಮಾಡಿದ್ದಕ್ಕೆ ವಾವ್
ವಾವ್ ಫ್ರೆಂಡ್ಸ್ ನೋಡಿ, ಅದಕ್ಕೆ ಯಾವುದೇ ಪ್ರಾಣಿಗಳಾಗಲಿ ಫೀಡ್ ಮಾಡ್ರಿ ಅವಕ್ಕೆ. ಸೊ 15 ಇಯರ್ಸಲ್ಲಿ ಮತ್ತೆ ಅವನೇ ವಾಪಸ್ ಬಂದ ಬಾಸ್ಕೆಟ್ ಬಾಲ್ ಆಡೋತ್ನ್ಯಾಗ ಏನೇನೋ ಕೇಳಾಕತ್ತಾನೆ. ಓ ಹೀ ನೈಸ್. ಮನೆಗೆ ಕರ್ಕೊಂಬಂದ ಆಕಿನ್ನ. ಇಬ್ರು ಕೂತ್ ಹೋಮ್ವರ್ಕ್ ಮಾಡತ್ತಾರ. ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್ ಹುಡುಗರು ಹೇಗಿರ್ತಾರಂತ. ನೈಸ್. ಹಗ್ ಆರ್ ಕಿಸ್, ಇದು ಫಸ್ಟ್ ಮೀಟ್ ಇದೆ ಫ್ರೆಂಡ್ಸ್. ಹಗ್ಗೆ ಸಾಕು, ಕಿಸ್ ಎಲ್ಲ ಹೋಗ್ಬಾರ್ದು. ಹಗ್. ಓಕೆ, ಫುಲ್ ಶೈ ಆಗಿದೆ ನೋಡಿ ಫ್ರೆಂಡ್ಸ್. ವಾವ್. ಸೊ ಫ್ರೆಂಡ್ಸ್ ಫ್ರೆಂಡ್ಸ್ ಜೋಡಿ ಫುಲ್ ಮಸ್ತ್ ಮಜಾ ಮಾಡಾಕತ್ತಾಳ ಕೀರಾ. ಸೊ ನೆಕ್ಸ್ಟ್ 16 ಇಯರ್ಸ್. ಸೊ 16 ಇಯರ್ ಆದಮೇಲೆ ಫ್ರೆಂಡ್ಸ್ 2 ರೂಟ್ ಬರ್ತಿದ್ದಾವೆ. ಸೊ ನಿಮಗೇನು ಅನಿಸುತ್ತೆ, 16 ಇಯರ್ಸ್ ಆದಮೇಲೆ ಏನು ಆಗಬಹುದು ಅಂತ ನೀವು ಕೆಳಗಡೆ ಕಮೆಂಟ್ ಮಾಡಿ. ಸೊ 16 ವರ್ಷದ ಮಟ್ಟ ಅವಳೊಂದು ಲೈಫ್ ಸ್ಟೈಲ್ ಹಾಗೂ ಲೈಫ್ ಹೇಗೆ ಅನಿಸಿತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಆಮೇಲೆ 16 ವರ್ಷ ಮುಂದೆ ಅವಳು ಏನು ಮಾಡ್ಬೋದು, ಯಾಕಂದರೆ 2 ರೂಟ್ಸ್ ಇದಾವೆ. ಅವು 2 ರೂಟಲ್ಲಿ ಏನಿದೆ ಅಂತ ಗೆಸ್ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಹೇಗೆ ಅನಿಸಿತು ಅಂತ ಹೇಳಿ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಶೇರ್, ಲೈಕ್, ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ 16 ಇಯರ್ಸ್ ಆದಮೇಲೆ ಏನು ಆಗುತ್ತಾಳೆ ಅಂತ ನಿಮಗೆ ಬೇಕಂದರೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಹೇಳ್ತೀನಿ. ಸೊ ಅಂಟಿಲ್ ದೆನ್ ಬೈ.